ಹಾಯ್ ಫ್ರೆಂಡ್ಸ್, ಹ್ಯಾಪಿ ಸಂಡೇ ಫ್ರೆಂಡ್ಸ್. ನಮಗೆ ಬೆಳಗ್ಗೆ ಸ್ಯಾಟ್ ಸಂಡೇ ಆಗ್ತಿದೆ. ಯಾಕಂದರೆ ಈಗ 9 ಗಂಟೆ ಫ್ರೆಂಡ್ಸ್. ಹೆಂಗಿರೋ ನಿದ್ದೆ ಬಂದಿಲ್ಲ ರಾತ್ರಿ 3 ಗಂಟೆಯಿಂದ 6 ಗಂಟೆವರೆಗೂ. ಅದಕ್ಕೆ ಸ್ವಲ್ಪ ಲೇಟಾಗಿದ್ದೆ. ಈಗ ರಾತ್ರಿ ಸರ್ಗೆ ಅನ್ನೈತು ಮಾಡ್ಕೊಂಡು ತಿನ್ಬಿಟ್ಟು ಕೂತಿದ್ದೆ. ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಶಿವ ಜಾಸ್ತಿ ಹೊತ್ತು ಕಾಣಿಸ್ಲಿಲ್ವಲ್ಲ, ಎಲ್ಲೋಗಿದೆ ಅಂದರೆ ಒಂದು ವಿಡಿಯೋ ಮಾಡ್ಕೊಬಂದು ತೋರಿಸ್ತು ಫ್ರೆಂಡ್ಸ್. ಆವಾಗಲೇ ನಾನು ಕರಿಬೇಕು ತಾನೆ, ಎದುರ್ಕೋತೀನಂತೆ. ನಾನು ಅವ್ರ ಮನೇಲಿರೋ ಅವ್ರ ಅಪ್ಪ ಅಮ್ಮನಿಗೆ ಎದುರ್ಕೊಂಡಿಲ್ಲ. ಅವ್ರಿಗಿಂತ ಭಯಂಕರವಾದ್ದು ಏನಿಲ್ಲ ನನ್ನ ಲೈಫಲ್ಲಿ. ಆ ಶಿವ ವಿಡಿಯೋ ಮಾಡ್ಕೊಬಂದಿತ್ತು, ಅದನ್ನೇ ಆ್ಯಡ್ ಮಾಡ್ತೀನಿ. ಮಾಟ ಮಂತ್ರ ಅಂದರೆ ಕೆಲವ್ರು ನಂಬಲ್ವಲ್ಲ ಫ್ರೆಂಡ್ಸ್. ನಮ್ಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಗೈತೆ, ನಾವು ನೋಡಿದ್ದೀವಿ ಡೈರೆಕ್ಟಾಗಿ ಅವು ಇವು ಅಂದ್ರೂ. ಇದು ಶಿವ ಬೆಳಗ್ಗೆ ವಿಡಿಯೋ ಮಾಡ್ಕೊಂಡಿರೋದು. ಶಿವ ಫೋನಲ್ಲಿ ಕವರ್ ಮೇಲೆ ಮೆಣಸಿನ್ಕಾಯಿ, ಅದೇನೋ ಚೀಟಿ, ಅದೇನೋ ಪೌಡರು ಎಲ್ಲ ಇಟ್ಟಿದ್ರಂತೆ. ಇಲ್ಲಿತ್ತಂತೆ ಗೇಟ್ ಮುಂದೆ. ಅದು ಕವರಲ್ಲಿ ಕೆಲವೊಂದು ವಸ್ತುಗಳೇನು ಓಪನ್ ಮಾಡಿ ನೋಡಬೇಕಾಗಿತ್ತು. ನಾನು ಇದೀರ ಓಪನ್ ಮಾಡಿ ತೋರಿಸ್ತಿದ್ದೆ ನಿಮಗೆ ಏನೈತೆ ಅದರಲ್ಲಿ ಅಂದ್ಬಿಟ್ಟು. ಬೆಂಕಿ ಇಟ್ಬಿಟ್ಟೈತೆ ಶಿವ ಅಲ್ಲಿ ಫ್ರೆಂಡ್ಸ್. ಅದು ಅಲ್ಲಿ ಅಡುಗೆ ಮಾಡ್ತಾವ್ರಲ್ಲ, ಝೊಮ್ಯಾಟೊ ಅಡುಗೆ ಅಲ್ಲೇ ಮಾಡ್ಕೊಂಡು ಅಲ್ಲೇ ಪ್ಯಾಕ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್ ಹೆಂಗಿರ್ತಾರೆ ಜನ. ಒಂದು ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತೈತೆ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ನಮ್ಮ ಮೇಲೆ ಅಂದರೆ. ನಾನು ಒಂದು 10 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ. ನೈಟಲ್ಲಿ ಫುಲ್ಲು ನಿದ್ದೆ ಬರೋಲ್ಲ, ಒಂಥರ ಹಿಂಸೆ ಥರ ಫೀಲ್ ಆಗ್ತಾ ಇರ್ತೈತೆ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದು ನನಗೆ ಆಗ್ತೈತೆ. ನೈಟ್ ಸೇಮ್ ಹಿಂಗೆ ಆಯಿತು ನನಗೆ. ಆಚೆಲ್ಲ ಬಂದು ಓಡಾಡ್ಕೊಂಡು ಹೋದೆ ನಾನು. ಒಂದು ಸ್ವಲ್ಪ ಆಚೆ ಬಂದು ಹೊಸ ಗಾಳಿ ತಗೊಂಡ್ರೆ ಸ್ವಲ್ಪ ಫೀಲ್ ಆರಾಮ ಅನ್ನಿಸ್ತೈತೆ. ನಮ್ಮನೆ ಇಕ್ಕಟ್ಟಲ್ಲ, ಕಿಟಕಿ ಇಲ್ಲ, ಮೋಸ್ಟ್ಲಿ ಉಸಿರುಗಟ್ಟೋದಕ್ಕೆ ಆ ಥರ ಅನಿಸ್ತಾ ಇರ್ಬೋದು ಅಂದ್ಬಿಟ್ಟು ಆಚೆ ಬಂದು ಆಮೇಲೆ ನಿದ್ರೆನೇ ಬಂದಿಲ್ಲ. 6 ಗಂಟೆಗೆ ಮಲ್ಕೊಂಡೆ. ಯಾಕೆ ಹಿಂಗೆ ಅಂತ ಇದು ತುಂಬ ಸಲ ಸಿಕ್ಕೈತೆ ನನಗೆ ಈ ಥರ ವಸ್ತುಗಳು. ನಮ್ಮ ಮನೆ ಮುಂದೆ, ಮನೆ ಮೇಲೆ ಎಲ್ಲನೂ. ಹೊರ್ಗಡೆಯವ್ರು ಯಾರೂ ಬರೋಲ್ಲ, ಚಾನ್ಸೇ ಇಲ್ಲ ಫ್ರೆಂಡ್ಸ್. ಇಲ್ಲಿ ಕ್ಯಾಮ್ರಾಗಳಿದ್ದಾವೆ. ಮತ್ತು ಇಲ್ಲಿ ಎಲ್ಲ ನಾವು ಯಾವ ಟೈಮ್ ಮಲಗ್ತೀವಿ, ಯಾವ ಟೈಮ್ಗೆ ಎದ್ದೇಳ್ತೀವಿ ಎಲ್ಲ ಗೊತ್ತಿರೋರು. ಇಲ್ಲಿ ಬಂದು ಹೋಗೋರು, ಇಲ್ಲಿರೋರ್ಗೇ ಚೆನ್ನಾಗಿ ಗೊತ್ತಿರ್ತೈತೆ. ಹಿಂಗೆ ಮಾಡಿದ್ರೆ ಹೆಂಗೆ ಫ್ರೆಂಡ್ಸ್. ಪಾಪ ನಮ್ಮ ಪಕ್ಕದ ಮನೆಯವ್ರಿಗೆ ಅವರು ಚಿಕ್ಕದ ಮಗು ಐತೆ. ಅವ್ರೇನಾದರೂ ದಾಟ್ಕೊಂಡು ಓಡಾಡಿದ್ರೆ ಆ ರೋಡಲ್ಲಿ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗ್ತೈತೆ. ಯಾಕೆ ಹಿಂಗೆ ಮಾಡ್ತಾರೆ ಜನ. ಮೊದಲೆಲ್ಲ ಇದೆಲ್ಲ ನೋಡಿದ್ರೆ ಭಯಪಡ್ತಿದ್ದೆ. ನೋಡಿ ಅಭ್ಯಾಸ ಆಗೋಯ್ತು. ದೇವ್ರಿದ್ದಾನೆ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀನಿ ಅಷ್ಟೇ. ಯಾಕಂದರೆ ಬೇರೆ ಯಾರಾದರೂ ದೃಷ್ಟಿ ತೆಗೆದು ಅದು ಇದು ಹಾಕೋರಾದರೆ 3 ದಾರಿಲಿ ಹಾಕ್ತಾರೆ ಫ್ರೆಂಡ್ಸ್. 3 ದಾರಿ ಇನ್ನೊಂದು ಸ್ವಲ್ಪ ಮುಂದೆನೇ ಒಂದೆರಡು ಹೆಜ್ಜೆ ಅಲ್ಲಿ ಹಾಕ್ತಾರೆ ಸುಮಾರು ಸಲ ದೃಷ್ಟಿ ತೆಗಿಯೋದು. ಅದೆಲ್ಲ ಇದ್ರೂ ಗೇಟ್ ಹತ್ರನೇ ಸುಮಾರು ಸಲ. ಮೊದಲೆಲ್ಲ ಮನೆ ಮೇಲೆ ಸಿಗ್ತಾಯಿತ್ತು, ಮನೆ ಮುಂದೆ ಸಿಗ್ತಾಯಿತ್ತು. ಇವಾಗ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಗೇಟ್ ಹತ್ರ ಓಡಾಡೋ ದಾರಿನಲ್ಲಿ. ಅಪ್ಪ ಏನು ಹೇಳಬೇಕು ಜನಗಳು ಗೊತ್ತಾಗ್ತಾಯಿಲ್ಲ. ಯಾರು ನೋಡ್ಕೋಬೇಕು ತಾನೆ. ಇವನ್ನ ನೋಡ್ಕೊಳಕ್ಕೂ ಡೈಲಿ ಅವ್ರನ್ನ ನೋಡ್ತಾನೆ ಇರ್ತಾನೆ ಫ್ರೆಂಡ್ಸ್. ಯಾರು ಅದು ಗೇಟ್ ಮುಂದೆ ಹಾಕಿದ್ದಾರೆ, ಬೊಗ್ಳಕ್ಕಾಗಲ್ವಲ್ಲ. ಹೊಸಬ್ರಾದರೆ ಬೊಗಳ್ಬೋದು, ಅವ್ರು ಯಾರೋ ಬೇರೆಯವ್ರು ತಂದು ಹಾಕಿದ್ರೆ. ಡೈಲಿ ನೋಡ್ತಾನೆ ಇರ್ತಾನೆ ಅವ್ರನ್ನ, ಇಲ್ಲೇ ಇರೋರು. ಹಂಗಾಗಿ ಅವನು ಬೊಗ್ಳಕ್ಕಾಗಲ್ಲ. ಇದು ಫ್ರೆಂಡ್ಸ್ ಬೆಳಗ್ಗೆ ನಮ್ಮ ಪರಿಸ್ಥಿತಿ. ಅಮಾವಾಸ್ಯೆ 2-3 ದಿನ ಇದ್ದಂಗೆ ಇದೆಲ್ಲ ಸ್ಟಾರ್ಟ್ ಆಗ್ತೈತೆ ನಮ್ಮ ಲೈಫಲ್ಲಿ. ಭಯ ಪಡಲ್ಲ ಫ್ರೆಂಡ್ಸ್, ಮೊದಲು ಭಯ ಪಡ್ತಿದ್ದೆ. ದೇವರಿದ್ದಾನೆ ನಮಗೆ ಅಷ್ಟೇ. ತಾನೇ ಅಲ್ಲ, ನಾನು ಕರೆದಿದ್ರೆ ನಾನು ಮಾಡು ಫಸ್ಟು. ನಾನು ಕರೆದಿದ್ರೆ ನಾನು ನೋಡ್ತಾ ಇರಲಿಲ್ಲ ಅದು ಒಳಗೆ ಏನೈತೆ ಏನಂತ. ಓಪನ್ ಮಾಡಿ ನೋಡ್ತಿರೈದ್ರೆ ಅದರಲ್ಲಿ ಏನೈತೆ ಅಂತ ಹೆಂಗೆ ಗೊತ್ತಾಗ್ತೈತೆ. ಅದು ನೋಡಿ ಫೋಟೋ ಗಿಟ ತಕ್ಕೊಂಡು ನಾವೆಲ್ಲರೂ ದೇವಸ್ಥಾನದಲ್ಲಿ ಕೇಳ್ಬೋದಿತ್ತು. ಅದು ಓಪನ್ ಮಾಡಿ ನೋಡ್ಬೇಕಾಯ್ತಾ ಪೇಪರ್ ಒಳಗೆ ಏನಾಯ್ತಂತ. ಬೆಂಕಿ ಇಕ್ಸ್ತಾ ಹೆಂಗೆ ಇರ್ತಾರೆ ಜನಗಳು. ನಾವು ವಾರ್ನಿಂಗ್ ಕೊಟ್ಟಿದ್ದಾಯಿತು, ಎಲ್ಲ ಆಯಿತು ಫ್ರೆಂಡ್ಸ್. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಅಮಾವಾಸ್ಯೆ ಎಲ್ಲೈತೆ. ಸೇಮ್ 2-3 ದಿನ ಇರೋ ಥರ ಇದೆಲ್ಲ. ಮೊದಲೆಲ್ಲ ಮನೆ ಮೇಲೆ ಮನೆ ಮುಂದೆ ಸಿಗ್ತೈತಿ. ಇವಾಗ ಒಂದು ಸ್ವಲ್ಪ ದೂರ ಹೋಗವ್ರೆ. ಹಂಗೆ ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಡಕ್ಕೆ ಏನು ಅವ್ರಿಗೆ ಇಲ್ಲ, ನೋಡ್ಕೊಳಕ್ಕಿಲ್ವೇನೋ ಕುಳ್ಳ. ಅಲ್ಲ ಅಲ್ಲಿ ಹುಡುಗರೆಲ್ಲ ಅಡುಗೆನೂ ಮಾಡ್ತಾವ್ರೆ. ನಾನು ಬೆಳಗ್ಗೆ ಮಾತ್ರ ತರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಹುಷಾರಾಗೇ ಇದೆಯಾ? ಏನ್ ರೋಗ ನಿನಗೆ? ಫುಲ್ಲು ಮೈಕೈ ನೋವು. ಅದಕ್ಕೆ ಇದೇನು ಮಾತ್ರ ಅಂತಾನೂ ಗೊತ್ತಿಲ್ಲ. ನನ್ನ ಗಂಡ ತಂದು ಕೊಟ್ಟು ನುಂಗ್ತೀಯಾ? 2 ಯಾಕೆ ಕೊಟ್ರು ಮೈಕೈ ನೋವಿಗೆ? ಫುಲ್ ಸೀರಿಯಸ್ ಅಂತ ಹೇಳ್ದ. ನಂಗೆ ಯಾಕೋ ಡೌಟ್ ಹೊಡಿತೈತಿ. ಇದು 2 ಮಾತ್ರೆ ಮೈಕೈ ನೋವಿಗೆ 2 ಮಾತ್ರೆ ಯಾಕೆ ಕೊಡ್ತಾರೆ? ಇವೆರಡರಲ್ಲಿ ಮೈಕೈ ನೋವು ಯಾವುದು? ಚೆಕ್ ಮಾಡು. ನುಂಗ್ತೀನಿ ಫ್ರೆಂಡ್ಸ್. ಯಾವುದೋ ಒಂದು ಏನೋ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಫ್ರೆಂಡ್ಸ್ ಸಾಕ್ಷಿ. ನಮ್ಮನ್ನ ಕೆಣಗಬೇಡಿ.
A few moments later. ನಾನಿವಾಗ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ನಾವೀಗ ಹೊರಗಡೆ ಹೋಗೋ ಪ್ಲಾನ್ ಐತೆ. ಸ್ವಲ್ಪ ಒಂದು ಉಸ್ಕೂರು ಗಂಟ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಡನ್ನಾಗಿ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರನ್ನ ಮಾತಾಡಿಸ್ಕೊಂಡು ಆಮೇಲೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಇನ್ನು ರಾತ್ರಿ ಸರ್ಗೆ ಅನ್ನ ಮಾಡ್ತಿದ್ದು ಅಷ್ಟೇ ಫ್ರೆಂಡ್ಸ್. ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು, ಊಟ ಗಿಟ ಏನೂ ಇಲ್ಲ. ಸಂಡೇ ಬಂದರೆ ನಾವು ವೆಜ್ ಮಾಡೋಕ್ಕೆ ಹೋಗ್ಬಾರ್ದು, ಎಂಥದೇ ಪರಿಸ್ಥಿತಿ ಬಂದರೆ. ಅಂಥ ಪರಿಸ್ಥಿತಿ ಬಂತಂದರೆ ನಾವು ಮಶ್ರೂಮ್ ತಿನ್ನಬೇಕಿಲ್ಲ ಮೊಟ್ಟೆ ತಿನ್ನಬೇಕು, ವೆಜ್ ಮಾತ್ರ ಮುಟ್ಟಕ್ಕೆ ಹೋಗ್ಬಾರ್ದು. ಅದಕ್ಕೆ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಹೊರಗಡೆ ಹೋಗೋದೈತೆಲ್ಲ, ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ನಾವು ವೆಜ್ ಮಾಡ್ಕೊಳ್ವಾ, ನಾನ್ ವೆಜ್ ಮಾಡ್ಕೊಳ್ವಾ. ಕೋಲೆ ಬಸವ ಬಂದರು, ನಾನು ತುಂಬ ವರ್ಷ ಆಯಿತು ನೋಡಿ, ಅದಕ್ಕೆ ಕಾಯ್ತಾ ಇದ್ದೀನಿ ಬರ್ತಾರೇನೋ ಅಂತ. ಈ ವಯಸ್ಸಿಗೆ ಕೋಳಿಗೆ ಸ್ಕೆಚ್ ಆಗ್ತಾವ ನೀವು. ಕುಡಿಬೇಕು, ರಕ್ತ ಕುಡಿಬೇಕು. ಗುಂಡ ಕುಳ್ಳ ಅವ್ರ ಮನೆಯವರು ಬಟ್ಟೆ ಒಗ್ದಂಗೆ ಒಗಿತಾರೆ ನೋಡ್ಬಿಟ್ರೆ. ಕೋಳಿನೇ ಫಾಲೋ ಮಾಡ್ಕೊಂಡು ಹೋಗ್ತಾವನಪ್ಪಿ ಕುಳ್ಳ. ಫ್ರೆಂಡ್ಸ್ ಅವನ್ನ ನಮ್ಮ ರಿಲೇಷನ್ ಅವ್ರಿಗೆ ಕೊಟ್ಬಿಡ್ಬೇಕು ಅಂತ ಅನ್ಕೋತಾ ಇದ್ದೀವಿ ಫ್ರೆಂಡ್ಸ್. ಒಬ್ಬರು ಕೇಳ್ತಾರೆ ನಮ್ಮ ಚಿಕ್ಕಪ್ಪ, ಯಾವ್ದಾರ ಮರಿ ಇದ್ರೆ ಕೊಡ್ರಿ ಅಂತ ಇವನ್ನೇ ಕೊಟ್ಬಿಡ್ತೀವಿ ಫ್ರೆಂಡ್ಸ್. ನೋಡ್ರಿ ಬೊಲೆ ತೀಟೆ, ಇಲ್ಲಿ ಸುತ್ತ ಹುಚ್ಚನಾಯಿಗಳು ಕಚ್ಬಿಡ್ತವೆ, ಅದಕ್ಕೆ ಕೊಟ್ಬಿಡ್ತೀವಿ. 2000 years later. ಅವ್ರು ಎಷ್ಟೊತ್ತು ವೆಯ್ಟ್ ಮಾಡೋರಪ್ಪಿ, ಯಾರಾದ್ರೂ ಗೆಸ್ಟ್ ಬಂದರೆ ಬಿಲ್ಡಪ್ ರಾಜ ಅಂದರೆ ನಿನ್ನ ಪ್ರಕಾರ ನಿನ್ಗೆ ಹೆಣ್ಣು ಹುಡುಕಿ ಮದುವೆ ಮಾಡಬೇಕು ಅಂತ ಬರ್ತಾರಾ? ನಾಚ್ಕೊಂಡು ನೀರಾಗ್ಬಿಟ್ಟು ಹೋಗ್ಬಿಡ್ತೀರ ಸೊಂದಿಗೆ ಒಂದು ಪೊದೆ ಒಳಕ್ಕೆಲ್ಲ. ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತಲ ಇಲ್ಬೇಕು. ಓಹೋ ಬಿಲ್ಡಪ್ ರಾಜ ಇವನು ಜೊತೆಗೆ. ತುಂಬ ಖುಷಿ ಆಯಿತು ಫ್ರೆಂಡ್ಸ್, ಒಂಥರ ಮೈಂಡ್ ರಿಲ್ಯಾಕ್ಸ್ ಆಯಿತು, ಒಂಥರ ರೀಚಾರ್ಜ್ ಥರ. ಯಾರಾದರೂ ನಮ್ಮನ್ನು ಮಾತಾಡಿಸ್ಕೊಂಡು ಹೋದರೆ, ಇಲ್ಲ ನಮ್ಮನ್ನು ನೋಡೋಕೆ ಬಂದವರೆಲ್ಲ ನಮಗೆ ಡ್ರೆಸ್ ತಗೊಂಡು ಹೋಗ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟವ್ರ. ಹೆಂಗೆ ನೀವು ಹಂಗೆ ಬಂದು ನೋಡ್ಕೊಂಡು ಹೋದ್ರೂ ಖುಷಿ ಆಗ್ತೈತೆ ಫ್ರೆಂಡ್ಸ್ ನಮಗೆ. ರೈಟ್, ನಾನು ಇದನ್ನು ಒಂದು ಸ್ಪೆಷಲ್ ಡೇಗೆ ಹಾಕೋತೀನಿ. ನಾನು ತಿಂಡಿ ಪೋತಿ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಯಾರೇ ಬಂದರೂ ತಿಂಡಿಗಳು ಎಷ್ಟೊಂದು ತರ್ತಾರೆ. ತಗೊಳ್ಳೋ, ನೀನು ಬೇಡಪ್ಪ ಆಗಲೇ ತಿಂದಿದ್ದಿ, ಜಂತುಳು ಆಗ್ತೈತೆ. ಬೆಳಗ್ಗೆ 2 ಸಂಜೆ 2 ಅಷ್ಟೇ. ಇಲ್ಲಿ ಫ್ರೆಂಡ್ಸ್ ಆಗ್ಲೇ ಟೀ ಶರ್ಟ್ ಚೇಂಜು. ಅಂದ್ರೆ ಈ ಟ್ಯಾಗ್ನ ನಾವು ತೆಗಿಬಾರ್ದು ಫ್ರೆಂಡ್ಸ್, ಇದು ಹೊಸ ಬಟ್ಟೆ ಅಂತ ನಮ್ಗೆ ಎಲ್ರಿಗೂ ಗೊತ್ತಾಗಬೇಕು. ಈ ಕಡೆ ತಿರ್ಗಪ್ಪಿ, ಒಂದು ನಿಮಿಷ ಈ ಕಡೆ ತಿರ್ಗು ಅಪ್ಪಿ. ಈ ಥರ ಶೇಪ್ ಕಲರ್ ಇಲ್ದೇ ಇರೋದು ನಿನಗೆ ಚೆನ್ನಾಗಿ ಕಾಣಿಸ್ತೈತಲ್ಲ, ಆದರೆ ಹೊಟ್ಟೆ ಮಾತ್ರ ಕಾಣಿಸ್ತೈತೆ ಅಷ್ಟೇ, ಅದು ಇರೋದೇನೆ. ಮತ್ತೆ ಯಾಕೆ ಈ ಥರದ್ದು ನೀನು ತಗೊಳ್ಳಲ್ಲ, ಕಲರ್ ಇರೋದೇ ತಗೋತೀಯಾ? ಇದು ಚೆನ್ನಾಗೈತಲ್ಲ. ಬೇಡಪ್ಪಿ ಅದು ಹಂಗೆ ಇರಲಿ. ಎಲ್ಲರೂ ಶಾಕು, ಶಿವ ಹೊಸ ಟ್ಯಾಗ್ ನೋಡ್ಬಿಟ್ಟು ಶಿವ ಹೊಸ ಶರ್ಟ್ ತಗೊಳಲ್ವಲ್ಲ ಅಂದ್ಬಿಟ್ಟು. ಅವ್ರಿಗೆ ಎಲ್ರಿಗೂ ಗೊತ್ತು ಗಿಫ್ಟ್ ಬಂದಿರೋದೇ ಶಿವಾಗೆ, ಶಿವ ತಗೊಳಲ್ಲ ಅಂದ್ಬಿಟ್ಟು ರೇರ್ ತಗೊಳೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವು ಇವಾಗ ತಲೆ ಬಚ್ಕೊಂಡು ಹೊರಡ್ತಾ ಇದ್ದೀವಿ. ಟಾಮ ಅವ್ನ ರೂಮ್ ಒಳಗೆ ಅವನೇ, ಇಲ್ಲೇ ಇರು, ಅವ್ನು ನೋಡ್ಕೊ. ನಾವು 3 ಗಂಟೆ ಮೇಲೆ ಹೋಗೋ ಪ್ಲಾನ್ ಇದ್ದಿದ್ದು ಫ್ರೆಂಡ್ಸ್. ವಾತಾವರಣ ಫುಲ್ಲು ಮುಚ್ಕೋತೈತೆ, ಮಳೆ ಬಂದ್ಬಿಟ್ಟತೇನೋ, ಅದಕ್ಕೆ ಒಂದು ಸ್ವಲ್ಪ ಬೇಗ ಹೋಗ್ಬಿಟ್ಟು ಬಂದುಬಿಟ್ರೆ ಇನ್ನು ಶಿವಾಗ ರೆಸ್ಟ್ ಕೊಡ್ಬೇಕು ಫ್ರೆಂಡ್ಸ್. ಇವತ್ತು ಪಾಪ ಭಾನುವಾರ, ಅದಕ್ಕೆ ಓಟ್ ಬಂದ್ಬಿಡೋಣ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್ ಓಟ್ ಬರೋಣ. ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್, ಅದು ದರಿದ್ರ ಅನಿಷ್ಟ, ಬಾಯಲ್ಲೂ ಬರಬಾರ್ದು ಆ ಮಾತುಗಳು. ಅದೆಲ್ಲ ಮಾಡೋರಿಗೆ ಮೇಯ್ನು ಟಾರ್ಗೆಟು ನಾವು ಮಾನಸಿಕವಾಗಿ ಕುಗ್ತೀವಿ, ಎದುರ್ಕೋತೀವಿ ಅಂತ. ಇದಕ್ಕೆಲ್ಲ ಎದುರ್ಕೊಳ್ಳೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಇದೇನು ಲೆಕ್ಕನೇ ಇಲ್ಲ, ದೇವ್ರ ಮುಂದೆ ಯಾವುದೂ ಇಲ್ಲ ಅನ್ನೋ ಥರ ಇರ್ಬೇಕು ನಾವು. ನಾನು ಇವಾಗ ಹಂಗೆ ಇದ್ದೀನಿ. ನಾನು ಹೋಗ್ತಾ ಇರೋದು, ಒಬ್ರು ಸಿಸ್ಟರ್ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಸ್ಯಾರೀಸು ಡ್ರೆಸ್ಸಸ್ ಎಲ್ಲ ಸೇಲ್ ಮಾಡೋದು. ಅವರೇ ಕಳ್ಸ್ಕೊಡ್ಬೇಕು, ಪೋಸ್ಟಲ್ಲಾಗಲಿ ಕೊರಿಯರಲ್ಲಾಗಲಿ, ಇಲ್ಲ ಅವರೇ ತಂದು ಕೊಟ್ಬಿಟ್ಟು ಹೋಗ್ಬೇಕು. ಅವರು ಏನೋ ಪ್ರಾಬ್ಲಮ್ ಇದೆ, ನೀವೇ ಬಂದು ತಗೊಂಡೋಗಕ್ಕಾಗುತ್ತಾ ಅಂತ ಕೇಳಿದ್ರು. ನಾನು ಹೆಂಗೂ ಉಸ್ಕೂರಲ್ಲಿ ಹೋಗಿ ತರಕಾರಿ ತಗೊಂಡೋಗ್ಬೋದು, ಬರ್ತಾ ಆದ್ರೂ ತಗೊಂಡ್ ಬರ್ಬೋದು. ಮೇನ್ ತರಕಾರಿ ಪ್ಲಾನ್ ಇದ್ದಿದ್ದು ನಂದು. ಡೈರೆಕ್ಟ್ ಆಗಿ ತರಕಾರಿ ತಗೋಬರೋಣ ಬಾ ಅಂತ ಒಂದು ವಾರದಿಂದ ಬಲವಂತ ಮಾಡ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ಅದೇ ತರಕಾರಿನ ಇಲ್ಲೇ ತಗೋಬಹುದು ಅಂತ ಹೇಳ್ತಿದ್ದೆ. ನನ್ಗೆ ಅವತ್ತು ಉಸ್ಕೂರಲ್ಲಿ ತರಕಾರಿ ತಂದಾಗಿಂದ ಫ್ರೆಶ್ ಆಗಿ ಟೇಸ್ಟ್ ಆಗಿ ಅನಿಸ್ತು, ಅದಕ್ಕೆ ಅಲ್ಲೇ ತಗೋಬೇಕು ಅಂತ ನನ್ನ ಪ್ಲಾನು. ಹೆಂಗೋ ಈ ನೆಪದಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ಟು ತರಕಾರಿ ತಗೋ ಬಂದ್ಬಿಡೋಣ ಅಂತ ಹೋದ್ರೆ ಹೇಳ್ತೈತೆ ಆರಾಮಾಗಿ, ನಾವು ಸ್ಕೂರ್ ಮೇಲೆ ಹೋಗಲ್ಲ ಅನ್ಬಿಟ್ಟು ಶಾಕ್ ಆಗೋದೆ. ಅದಕ್ಕೋಸ್ಕರನೇ ಬಂದಿದ್ದು, ತರಕಾರಿನೇ ತಗೊಳ್ದೆ ಇದ್ದಂಗೆ ಆಗೋಯ್ತಲ್ಲ ಅಂತ. ಇಂಥ ಟೈಮಲ್ಲಿ ಏನಾದ್ರು ನಾನು ತರಕಾರಿಗೋಸ್ಕರನೇ ಬಂದಿದ್ದು, ನನ್ನ ನಿನ್ ಜೊತೆ ಬಾ ವಾಪಸ್ ಹೋಗ್ಬಿಡೋಣ, ಇನ್ನೇನ್ ಮಾಡೋದು ಅಂತ ಏನಾದ್ರು ಹೇಳಿದ್ರೆ ತಲೆ ಮೇಲೆ ಹೊಡಿತೈತೆ ಅನ್ಬಿಟ್ಟು ಗಪ್ ಚುಪ್ ಅಂತ ಕೂತಿದ್ದೆ. ಸರಿ ಹೋಗೋಣ ಅವ್ರ ಮನೆಗಾದ್ರು ಅಂತ ಅನ್ಬಿಟ್ಟು. ಈ ರೂಟ್ ಫ್ರೆಂಡ್ಸ್ ತೇರೋಗ್ತಿತ್ತಲ್ಲ, ಈ ರೂಟಲ್ಲೇ ಬರೋದು ನಾವು. ವರ್ಷಕ್ಕೊಂದ್ಸಲ ಬರ್ತೀನಿ ಈ ರೂಟಲ್ಲಿ, ಅದ್ ಬಿಟ್ರೆ ಇವಾಗ್ಲೇ ಬರ್ತಾ ಇರೋದು. ಅವ್ರ ಲೊಕೇಶನ್ ಶೇರ್ ಮಾಡಿದ್ರು, ಹಂಗಾಗಿ ಹೊರಟ್ವಿ. ಟೆಂಟ್ ಹಾಕೊಂಡಿರಕ್ ಇಷ್ಟಪ್ಪಿ ನನಗೆ, ಅದೇ ಜೀವನ ಚೆನ್ನಾಗಿರ್ತೈತೆ. ಸುಮ್ಮನೆ ಮನೆ ಕಟ್ಟೋದು, ಗೋಳುಗಳು ನೋಡಿ ಎಷ್ಟು ಚೆನ್ನಾಗಿ ಮಲಗವ್ರೆ ಎಲ್ಲ. ನಾವಿಂಗೆ ಮಲಗಕ್ಕಾಗ್ತೈತಾ ಮನೆಗಳಲ್ಲಿ? ಅಷ್ಟೇ, ಅತ್ತೆದ್ರು ಹುರ್ಕೊಂಡು ತಿನ್ಬಿಡ್ತಾರೆ. ಮಲಗವಳೆ ಹಾರಾಕೊಂಡು ಕ್ರಿಕೆಟ್ ಆಡ್ತವ್ರೆ. ಸಂಡೇ ಅಂದರೆ ಹಿಂಗಿರ್ಬೇಕು. ನಾವೇನು ಮಾಡ್ತಾ ಇದ್ದೀವಿ, ಮಟನ್ ಚಿಕನ್ ಮಾಡ್ಕೊಂಡು ತಿನ್ಬಿಟ್ಟು ಮನೇಲಿ ಮಲಗ್ತಾ ಇದ್ದೀವಿ. ನನಗೆ ಎಷ್ಟು
ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ದಾರಿ ಉದ್ದಕ್ಕೂ ಬೈಕೊಂಡೇ ಬರ್ತಾ ಇತ್ತು. ಭಾನುವಾರ ರೆಸ್ಟ್ ಕೊಡಲ್ಲ ನನ್ಗೆ, ಹತ್ರನೇ ಇರೋದು ಬಾ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಇಷ್ಟು ದೂರ ಕರ್ಕೊಂಡು ಹೋಗ್ತಾ ಇದ್ಯಾ, ಇನ್ನು ಎಲ್ಲಿ ಅಂತ ಕೇಳ್ತಾ ಇತ್ತು. ನನಗೇನ್ ಗೊತ್ತು, ನನಗೆ ಗೊತ್ತಿಲ್ಲ, ನಾನೇ ಫಸ್ಟ್ ಟೈಮ್ ಬಂದಿರೋದು. ಹತ್ರನೇ ಅನ್ಬಿಟ್ಟು ನಾನು ಕರ್ಕೊಂಡು ಬಂದ್ಬಿಟ್ಟೆ, ಇಲ್ಲಾಂದ್ರೆ ಕರ್ಕೊ ಬರ್ತಾ ಇರ್ಲಿಲ್ಲ. ನಂದು ತಪ್ಪಿದಾಗ ಮಾತ್ರ ನನ್ನ ತಲೆ ಬಗ್ಸೋದು. ಹಂಗಾಗಿ ನಾನು ಮಾಡಿರೋ ತಪ್ಪಿಗೆ ನಾನೇ ದಾರಿ ಉದ್ದಕ್ಕೂ ಬೈಸ್ಕೊಂಡು ತೆಪ್ಪಕ್ ಬಂದೆ. ಹೆಣ್ತಿರ್ ಕೆಲ್ಸಕ್ಕೆ ಏನಾದ್ರು ಗಂಡ್ಮಕ್ಳು ಬಂದ್ಬಿಟ್ರೆ ಅವ್ರ ರಿಯಾಕ್ಷನ್ ಹಿಂಗೆ ಇರ್ತೈತೆ, ಏನ್ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಇಂಥ ಟೈಮಲ್ಲಿ. ಇವರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದಲ್ಲ, ಒಂದ್ ಸ್ವಲ್ಪ ಕಲೆಕ್ಷನ್ ಮಾತ್ರ ತಂದಿರ್ತಾರೆ ಸ್ಟಾರ್ಟಿಂಗ್ ಅಂತ ಅನ್ಕೊಂಡೆ. ನೋಡಿದ್ರೆ ತುಂಬಾ ಕಲೆಕ್ಷನ್ ಕೊಡಿತ್ತು ಇವ್ರ ಹತ್ರ. ಡ್ರೆಸ್ಸು, ಫುಲ್ ಸೆಟ್ ಟಾಪ್ಸ್, ಮತ್ತೆ ಕಾಟನ್ ಟಾಪ್ಸ್ ಎಲ್ಲಾನು, ಈಗ ಟ್ರೆಂಡಿಂಗ್ ಅಲ್ಲಿರೋ ಟಾಪ್ಸ್ ಸುಮಾರಿದ್ದು. ಕೆಲವೊಂದು ಡ್ರೆಸ್ಗಳ ಡಿಸೈನ್ಗಳು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ತುಂಬಾ ಚೆನ್ನಾಗಿತ್ತು ಎಲ್ಲ ಕಲೆಕ್ಷನ್. ಅದೆಲ್ಲ ನೋಡ್ಕೊಂಡು ಆಮೇಲೆ ಬಂದ್ವಿ. ನಾವು ಆಲ್ರೆಡಿ ನಾನ್ ವೆಜ್ಗೆ 3 ಗಂಟೆ ಆಗೋಯ್ತು ಫ್ರೆಂಡ್ಸ್. ಅದಕ್ಕೆ ಇಲ್ಲೇ ಮೊಟ್ಟೆ ಕೋಳಿ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನನ್ನ ಜೀವನದಲ್ಲಿ ನನಗೆ ಯಾರಾದ್ರೂ ನನಗೋಸ್ಕರ ಪ್ರಾಣ ಕೊಡ್ತಾರೆ ಅಂದ್ರೆ ಅದು ಕೋಳಿ, ಮೀನು, ಮೇಕೆ, ಕುರಿ ಇವೇನೇನೆ. ಇವತ್ತು ನನಗೋಸ್ಕರ ಪ್ರಾಣ ಬಲಿ ಕೊಡ್ತಾ ಇರೋದು ಇದೇ ಫ್ರೆಂಡ್ಸ್. ಕೋಳಿ ಮೊಟ್ಟೆ ಕೋಳಿ ತಗೊಂಡ್ವಿ. ತುಂಬಾ ದಿನ ಆಗಿತ್ತು ತಿಂದು ಅಂತ ಅನ್ಬಿಟ್ಟು ಅವಣ್ಣ ಪಾಪ ಕಟ್ ಮಾಡಕ್ ಎತ್ಕೊಂಡು ಹೋದ್ರು. ಅವಣ್ಣ ಎತ್ಕೊಂಡೋಗಿ 1/4 ಗಂಟೆ ಆದ್ರೂನು ಆಚೆಗೆ ನಮ್ ಕೋಳಿನ ತಂದು ಕೊಟ್ಟೇ ಇಲ್ಲ. ಇನ್ನೇನ್ ಕೊಂದ್ಬಿಟ್ಟು ಜೀವ ಬರ್ಸ್ತಾ ಇದ್ರೇನೋ ವಾಪಸ್ ಅಂತ ಹೋಗಿ ನೋಡ್ದೆ, ಆವಾಗ ಕಟ್ ಮಾಡ್ತಾ ಇದ್ರು. ಆಮೇಲೆ ತಗೊಂಡು ಬರ್ಬೇಕಾದ್ರೆ ರೂಮ್ ಫ್ರೆಶ್ನರ ಏನಂತಾರೆ ಫ್ರೆಂಡ್ಸ್, ಇದನ್ನ ಇದಿರ್ಲಿಲ್ಲ ಮನೆಯಲ್ಲಿ, ತುಂಬಾ ದಿನ ತಗೋಬೇಕು ಅನ್ಕೊಂಡಿದ್ದೆ, ತಗೊಂಡೆ. ಇದು ಏನದು ಅವಕಾಡೋ ಹುಳಿಕಾಯಿ ಐತೆ, ಗ್ವಾವಾ, ಇದು ಅವಕಾಡೋನು ಡ್ರಾಗನು ಎರಡು ಒಂದೊಂದು. ಅದಲ್ಲ ಪಿ ಅವಕಾಡೋ ಎತ್ಕೋಪಿ, ಅವಕಾಡೋ ನನ್ನ ಗಂಡನ್ ಗೊತ್ತಾಗ್ತಾ ಇಲ್ಲ. ಅವಕಾಡೋ ಅಂದ್ರೆ ಹಸಿರು ಕಲರ್ ಆಯ್ತಲ್ಲ, ಅದೆರಡು ಎತ್ಕೋ. 3 ಅವರ್ ಬಿಟ್ಬಿಟ್ಟು ಹೋಗಿದೀವಿ ಪಾಪ ಇವನ್ನ. ಗುಂಡು ನೋವಿದೆ, ಆಕ್ರೋಶ ಇದೆ, ಭಯ ಬಿದ್ದೋಗವನ, ಎಲ್ಲ ಹೋಗ್ಬಿಟ್ಟವ್ರೆ ಬಿಟ್ಬಿಟ್ಟು ಅಂತ. ಡ್ಯಾನ್ಸೇ ಮಾಡ್ತಾವನೆ. ಐ ಆಮ್ ಸೋ ಟಯರ್ಡ್ ಫ್ರೆಂಡ್ಸ್. ನನ್ನ ಗಂಡನೇ ಅಡುಗೆ ಮಾಡ್ಕೊಟ್ರೆ ಎಷ್ಟು ಚೆನ್ನಾಗಿರ್ತಿದೆ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಆದ್ರೆ ಇಂಥವೆಲ್ಲ ಕನ್ಸಲ್ ಮಾತ್ರ ನಡೆಯಕ್ ಸಾಧ್ಯ. ಮೊಟ್ಟೆ ಕೋಳಿ ತಂದೈದೆ ಫ್ರೆಂಡ್ಸ್, ಆಫ್ಟರ್ ಲಾಂಗ್ ಟೈಮು. ಈ ಏರಿಯಾದಲ್ಲಿ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಏರಿಯಾಗೆ ಶಿಫ್ಟ್ ಆಗ್ಬಿಟ್ಟಿದೆ. ನಾಟಿ ಸ್ಟೈಲು ಮೊಟ್ಟೆ ಕೋಳಿ ಸಾರು ಮುದ್ದೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್, ಅಷ್ಟೇ. A few minutes later. ಇದಕ್ಕಿದಂಗೆ ತಲೆನೋವು, ತಲೆ ಸುತ್ತು ಇದೆಲ್ಲ ಸ್ಟಾರ್ಟ್ ಆಗ್ಬಿಡ್ತು. ಪಾಪ ಶಿವ ದೃಷ್ಟಿ ತೆಗಿತು. ಸಾಮಾನ್ಯವಾಗಿ ಶಿವ ಮಾತ್ರ ನನ್ನ ತಲೆಗೆ ಕೈ ಹಾಕಲ್ಲ. ಇವತ್ತು ನನ್ನ ತಲೆ ಕೈ ಹಾಕ್ಬಿಟ್ಟು ಮಸಾಜು ಮಾಡ್ತೈತಂದ್ರೆ ಅಷ್ಟು ಸುಸ್ತಾಗ್ಬಿಡ್ತು. 1 ಅವರ್ ನಾನು ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ಟೆ. ಎಷ್ಟೋ ವರ್ಷ ಹುಷಾರ್ ತಪ್ಪಿಟ್ಟು ಎದ್ರೆ ಹೆಂಗಿರ್ತೈತೆ, ಶಕ್ತಿ ಇಲ್ದಿರೋ ತರ, ನಿಶಕ್ತಿ, ತಲೆ ಸುತ್ತು, ಕೈಕಾಲ ಶಕ್ತಿನೇ ಇಲ್ದಿರೋ ತರ ಆಗ್ತಿತ್ತಲ್ಲ ಫ್ರೆಂಡ್ಸ್, ಆ ತರ ಆಗ್ಬಿಡ್ತು. ಯಾಕಂತಾನೆ ಗೊತ್ತಿಲ್ಲ, ಆಟೋಮೆಟಿಕ್ ಆಗಿ ಇದೊಂದು 2-3ನೇ ಸಲ ಆಗ್ತಾ ಇರೋದು ನನಗೆ. ಹೆವಿ ಜರ್ನಿ ಮಾಡ್ಕೊ ಬಂದಾಗ ಈ ತರ ಆಗ್ತೈತೆ. ಬರೀ ಇಲ್ಲಿಂದ ಇಲ್ಲಿಗೆ ಒಂದು 4-5 ಕಿಲೋಮೀಟರ್ ಜರ್ನಿ ಮಾಡಿದ್ದಕ್ಕೆ ಹಿಂಗಾಗೋಯ್ತು. ಅದಕ್ಕೆ ಬೈಕೊಂಡು ಮಸಾಜ್ ಮಾಡ್ತೈತೆ. ಅದಕ್ಕೆ ಎಲ್ಲೂ ಆಚೆ ಓಡಾಡಬೇಡ ಅಂತ ಹೇಳೋದು. ಅಂದ್ರೆ ನನ್ನ ಐಶ್ವರ್ಯ ರೈ ಅಂತ ಶಿವ ಫೀಲಿಂಗ್ ಇರಬೇಕು. ಅದಕ್ಕೆ ನಾನು ಹೇಳ್ದೆ, ಒಂದ್ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊಡು, ರಿಲ್ಯಾಕ್ಸ್ ಆಗ್ತೈತೆ. ಆಮೇಲೆ ಎದ್ದು ಬಿಸಿ ಬಿಸಿ ಅಡ್ಗೆ ಮಾಡ್ಕೊಡ್ತೀನಿ, ಇಬ್ರು ತಿನ್ನೋಣ ಅಂತ ಹೇಳ್ದೆ. ಮಸ್ಕ ಹೊಡೆದಿದ್ದಕ್ಕೆ ಮಸಾಜ್ ಮಾಡ್ತಾ ಇರೋದು ಅಣ್ಣ. ಯಾಕೆ ಇವತ್ತು ಒದ್ದಾಡ್ತಾ ಇದ್ದೀನಿ ಇಷ್ಟೊಂದು ಅಂತ ಅಂದ್ರೆ ಇದಕ್ಕೆ ಕಾರಣನೂ ನಾನೇ ಫ್ರೆಂಡ್ಸ್. 1-2 ಗಂಟೆ ರಾತ್ರಿಗೆ ಎಚ್ಚರ ಆಗ್ಬಿಡ್ತು, ನಿದ್ದೆ ಬಂದಿಲ್ಲ ಅಂದ್ರೆ ತೆಪ್ಪಗೆ ಏನೋ ಒದ್ದಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಮಲ್ಕೋಬೇಕು. ನಾನು ಅದೆಲ್ಲ ಬಿಟ್ಬಿಟ್ಟು ಎಡಿಟಿಂಗ್ ಮಾಡಕ್ ಕೂತ್ಕೊಂಡೆ. ಅಷ್ಟರಲ್ಲಿ ನೈಟಲ್ಲಿ ಮೊಬೈಲ್ ನೋಡಿದ್ರೆ ಕಣ್ಣು ತಲೆ ಎಲ್ಲ ಉದ್ದಾರ ಆಗ್ತೈತಾ, ಅದರ ಎಫೆಕ್ಟೇ ಇದು. ಯಾವ ಟೈಮಲ್ಲಿ ನಿದ್ದೆ ಮಾಡ್ತೀವೋ ನಾವು ಆ ಟೈಮಲ್ಲೇ ನಿದ್ದೆ ಮಾಡಬೇಕು. ನಿದ್ದೆ ಕೆಟ್ರೆ ನಿಜವಾಗ್ಲೂ ಕಷ್ಟ. ರಾತ್ರಿ ಅಂತೂ ನಿದ್ದೆ ಮಾಡ್ಲೇಬೇಕು. ದೃಷ್ಟಿ ತೆಗೆದು ಬಿಡು, ದೃಷ್ಟಿ ಬಟ್ ಇಟ್ಟೈತೆ ಅಂದ್ರೆ ಲೈಫಲ್ಲಿ ದೃಷ್ಟಿ ಆಗ್ಬಾರ್ದು, ಆತರ ಇಟ್ಟೈತೆ ಶಿವ. 4 ಗಂಟೆಲಿ ತಂದಿಟ್ಟಿರೋ ಚಿಕನ್ 7 ಗಂಟೆ ಟೈಮ್. ಈಗ ಫ್ರಿಜ್ಗಾರ ಇಟ್ಟಿಲ್ಲ ನನ್ನ ಗಂಡ. ಅದು ಬೇರೆ ಮೊಟ್ಟೆ ಕೋಳಿ, ನಾಟಿ ಕೋಳಿ ಅಲ್ಲ, ಮೊಟ್ಟೆ ಕೋಳಿ. ಓಕೆ ಫ್ರೆಂಡ್ಸ್, ಯಾವಾಗಲೂ ನಾಟಿ ಸ್ಟೈಲು, ಫ್ರೈ, ಬಿರಿಯಾನಿ, ಚಿಕನ್ ಅದು ಇದು ಮಾಡಿದ್ದಾಯಿತು. ಇವತ್ತು ಸ್ಪೆಷಲಾಗಿ ಚಿಕನ್ ಚಾಪ್ಸ್ ಮಾಡಿದ್ರೆ ಲೈಫಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು. ಬನ್ನಿ ಫ್ರೆಂಡ್ಸ್. ಇಷ್ಟು ಪುದೀನಾಗೆ 1 ಅವರ್ ವೆಯ್ಟ್ ಮಾಡಿದ್ದಾಯಿತು ಫ್ರೆಂಡ್ಸ್. ಈಗ ನನಗೆ ಅಡುಗೆ ಲೇಟ್ ಆಗಿರೋದ್ರಿಂದ ಪನಿಷ್ಮೆಂಟು. ಯಾವ ಸುಸ್ತಿಲ್ಲ, ಕುತ್ಕೊಂಡು ಕೊತ್ತಂಬರಿ ಪುದೀನ ಬಿಡಿಸು. ನೀನು ಎಲ್ಲೆಲ್ಲ ನಾಟಕ ಮಾಡ್ಬೇಡಪ್ಪ ತಪ್ಪಿಸ್ಕೊಂಡು ಹೋಗೋಕ್ಕೆ. ನಂಗೆ ಹೊಟ್ಟೆ ಹಸಿತಿದೆ. ಏನ ಇಬ್ಬರು ಅರ್ಧ ಪ್ಲೇಟ್ ಕುಷ್ಕ ತಿಂದ್ವಿ ಫ್ರೆಂಡ್ಸ್ 5 ಗಂಟೆಲಿ. ಈಗ 8 ಗಂಟೆ ಆಗ್ತಾ ಬಂತು. ಇನ್ನ ಹೊಟ್ಟೆನಲ್ಲಿ ಇರೋಕ್ಕದೇನು ಕಲ್ಲ ಅನ್ನನ ಸ್ಟಾರ್ಟ್ ಆಯ್ತು. ನಮ್ಮ ಫ್ರೆಂಡ್ಸ್ ತಂದ್ಕೊಟ್ಟಿರೋ ತಿಂಡಿ ಎಲ್ಲ ಖಾಲಿ ಆಗೋವರೆಗೂ ನಿದ್ದೆ ಬರಲ್ಲ. ತಿನ್ಲಿ ಫ್ರೆಂಡ್ಸ್, ನನಗೇನೋ ಸ್ವೀಟ್ ಅಂದ್ರೆ ಅಷ್ಟಕ್ಕಷ್ಟೇ, ತಿನ್ಲಿಕ್ಕೆ ಖುಷಿನೇ. ತಿನ್ನೋ ಗಂಟೆ ತಿನ್ಬಿಟ್ಟು ಅದ್ಯಾಕೋ ನನಗೆ ಊಟನೇ ತಿನ್ನಕ್ಕಾಗ್ತಾ ಇಲ್ಲ ಅನ್ನೋದು, ಸ್ವೀಟೇ ಬಿಟ್ಬಿಟ್ಟಲೆ ನಾನು ಅನ್ನೋದು, ಈ ಥರ ಡೈಲಾಗ್ಗಳು ಬರ್ತಿದ್ದೆ. ಆವಾಗಲೇ ಕೋಪ ಬರೋದು. ನಂಗೆ ಅಡುಗೆ ಮಾಡೋಕ್ಕಾಗ್ದಿರಿ ಇಷ್ಟೆಲ್ಲ ಓಡಾಡ್ಕೊಂಡು ಮಾತಾಡ್ಕೊಂಡಿದ್ದೀನಿ. ತಲೆ ದಿಮ್ಮಂತ ತಿರುಗ್ತಿದ್ದೆ ಫ್ರೆಂಡ್ಸ್, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾರಿಗಮ್ಮ ಬೇಕು ಈ ಸಂಸಾರ? ಮದುವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ? ಈರುಳ್ಳಿ ಬೂದ್ ಕಣ, ಬೂದಿ ಈರುಳ್ಳಿನಾ ಏನ್ ತಲೆಲ್ಲ ಈಟದ
ತಲೆಗೆ ಹೆಂಗೆ ಈಟ್ ಎತ್ತತ್ತು ಕಣ್ಣಾಗ ಉರಿ ಚಿಕನ್ ಬಿಟ್ಬಿಡು ಈಟ್ ಕಮ್ಮಿ ಆಗ್ತೈತೆ ಆಟೋಮೆಟಿಕ್ಲಿ. ಬೂದಿ ಈರುಳ್ಳಿ ಅಲ್ಲ ಅದು ಫಂಗಸ್ ಈರುಳ್ಳಿ. ಓಕೆ ಫ್ರೆಂಡ್, ನಾನು ಫಸ್ಟ್ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ನಾನು ಹೋಗಿ ಒಗ್ಗರಣೆ ಹಾಕ್ಬಿಟ್ಟು ಚಿಕನ್ ಬೇಯಕ್ಕೆ ಹಾಕ್ಬಿಟ್ಟು ಬರ್ತೀನಿ. ಅದು ಲೇಟ್ ಬೇಯೋದು ಮೊಟ್ಟೆ ಕೋಳಿ, ಗಟ್ಟಿ ಕೋಳಿ. ಅದು ನಾಟಿ ಕೋಳಿ ಅಲ್ಲ, ಮೊಟ್ಟೆ ಕೋಳಿ ತಾನೇ, ಮೊಟ್ಟೆ ಕೋಳಿ. ಈರುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಇದನ್ನ ಒಂದೆರಡು ವಿಸಿಲ್ ಬೇಯಿಸ್ಕೊತೀನಿ ಫ್ರೆಂಡ್ಸ್. ಕುಕ್ಕರ್ ಇಟ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕೊಳ್ಳಲ್ಲ ನಾನು ಕಂಜೂಸು, ಹಂಗಾಗಿ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕೋತಾ ಇದ್ದೀನಿ. ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು, ಗಟ್ಟಿ ಇದು. ಇಲ್ಲಿ ಫ್ರೆಂಡ್ಸ್ ಮೊಟ್ಟೆ ಸರ ಇದನ್ನ ಮೊದಲಿಗೆ ಹಾಕೋಬಾರ್ದು, ಅಂಬ್ಲಿ ಥರ ಆಗೋಗ್ತಿದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತೆ ಕಲರ್ಫುಲ್ಗೆ ಅರಿಶಿನ ಇವಿಷ್ಟನ್ನ ಹಾಕಿ ಚೆನ್ನಾಗಿ ಕುಲುಕ್ಬಿಟ್ಟು ವಿಸಿಲ್ ಹಾಕಿದ್ದೀನಿ. ಈಗ ನಾನು ಇಲ್ಲಿರೋ ಐಟಮ್ಸ್ ಎಲ್ಲ ಕಟ್ ಮಾಡಿ ತೊಳ್ಕೊಳ್ಳೋಷ್ಟರಲ್ಲಿ ನನ್ನ ಗಂಡ ಒಂದು ಕಟ್ ಪುದೀನಾನ ಬಿಡಿಸಿ ಪ್ಯಾಕ್ ಮಾಡಿರ್ತಾರೆ ಫ್ರೆಂಡ್ಸ್. ಬಿಸಾಕ್ತಾ ಏನಕ್ಕಿದು ಒಣಗೋಗೈತೆ, ಇದ್ರ ಬೆಲೆ ಗೊತ್ತೇನಪ್ಪಿ. ಟೈಮ್ಗಿದ್ದು ಇರಲ್ಲ ನೋಡ್ತಾರೆ ಫ್ರೆಂಡ್ಸ್. ಹಳೆ ಕೊತ್ತಂಬರಿ ಬಿಸಾಕ್ತಾರ, ಹೊಸ ಕೊತ್ತಂಬರಿ ಬಂದ ತಕ್ಷಣ. ಇಲ್ಲಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ, ಖಾರಕ್ಕೆ ತಕ್ಕಷ್ಟು ಕೊತ್ತಂಬರಿ, ಪುದೀನ ಜಾಸ್ತಿ ತಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, 1.5 ಈರುಳ್ಳಿ, 2 ಟೊಮೊಟೊ. ಇಲ್ಲಿ ಫ್ರೆಂಡ್ಸ್ ಮಸಾಲಾ ಸಾಮಗ್ರಿಗಳು 4 ಲವಂಗ, ಸ್ವಲ್ಪ ಚಕ್ಕೆ, ಜಜ್ಜಿರೋ ಏಲಕ್ಕಿ ಫ್ರೆಂಡ್ಸ್. ಉಂಡೆ ಏಲಕ್ಕಿ ಸಿಕ್ಕಲಿಲ್ಲ ಅಂದ್ಬಿಟ್ಟು ಹೆಂಗಿರೋ ಪುಡಿ ಆಗ್ತಿದೆ ಅಂದ್ಬಿಟ್ಟು ಜಜ್ಜಿರೋದು ಹಾಕ್ತೆ. ಮೆಣಸುಕಾಳು 1 ಅರ್ಧ ಸ್ಪೂನು, ಧನಿಯಾ ಬೀಜ 2 ಸ್ಪೂನು, ಸೋಂಪು 1 ಅರ್ಧ ಸ್ಪೂನು. ಇವೆಲ್ಲವನ್ನೂ ಒಟ್ಟಿಗೆ ರುಬ್ಕೋತೀನಿ ಫ್ರೆಂಡ್ಸ್. ಇಷ್ಟೇ ಮಸಾಲ ಫ್ರೆಂಡ್ಸ್. ಊರ್ಗಟ್ಲೆ 1 ಸ್ಪೂನ್ ಹಾಕೊಂಡು ರುಬ್ಕೊಂಡೆ. ಅದ್ರ ಬದಲು ಗೋಡಂಬಿ ನೆನೆಸಿ ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರ್ತೈತೆ. ಗೋಡಂಬಿ ಇತ್ತು ಮರ್ತ್ಬಿಟ್ಟೆ ಹಾಕೊಳ್ಳೋದು. ಆಮೇಲೆ ಈ ಹಸಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮೊದಲಿಗೆ ನೀರು ಹಾಕ್ಬಿಟ್ರೆ ಹಸಿ ವಾಸನೆ ಹೊಡೆದ್ಬಿಡ್ತೈತೆ, ಯಾಕಂದ್ರೆ ಇವೆಲ್ಲ ಒಗ್ಗರಣೆ ಮಾಡ್ಕೊಂಡಿಲ್ವಲ್ಲ. ಹಂಗಾಗಿ ಅದಕ್ಕೆ ಚೆನ್ನಾಗಿ ಬೇಯಕ್ಬಿಟ್ಟೆ. ಅದು ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮಗೆ ಮುದ್ದೆಗೆ ಬೇಕಲ್ಲ. ಹಂಗಾಗಿ ಆಮೇಲೆ ಉಪ್ಪು ಸ್ವಲ್ಪ ಕಮ್ಮಿ, ಉಪ್ಪು ಹಾಕ್ಕೊಂಡು ಮೊಟ್ಟೆ ಸರ ಎತ್ತಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಿಲ್ ಬರ್ಸ್ಕೊತೀನಿ. ಆಗಲೇ ಸಪ್ಪೆ ಮಟನ 3 ವಿಸಿಲ್ ಬರ್ಸ್ಕೊಂಡೆ, ಈಗ 2 ವಿಸಿಲು ಕರೆಕ್ಟಾಗಿ ಸರಿ ಹೋಯ್ತು. ಒಂದು ಮಿಕ್ಸ್ ಕೊಟ್ಕೊಂಡು ಆಮೇಲೆ ಇದಕ್ಕೆ ಮುದ್ದೆನೇ ಬೆಸ್ಟ್ ಕಾಂಬಿನೇಷನು. ಇದ್ರ ಜೊತೆಗೆ ರೈಸು, ಅದೇನೋ ಗೀ ರೈಸು, ಚಪಾತಿ, ಪರೋಟ ಎಲ್ಲ ಟ್ರೈ ಮಾಡ್ಬೋದು ಫ್ರೆಂಡ್ಸ್, ಗಟ್ಟಿಯಾಗಿ ಸಾರು ಮಾಡಿಕೊಂಡು. ನನಗೆ ಏನಿದ್ರು ನಾನ್ ವೆಜ್ಗೆ ಮುದ್ದೆನೇ ಬೆಸ್ಟು ನಮಗೆ. ಇದು ಬಿಟ್ಟರೆ ಬೇರೆ ಏನು ತಿಂದ್ರೂ ಸಮಾಧಾನ ಅನ್ಸಲ್ಲ, ಅದಕ್ಕೋಸ್ಕರ ಮುದ್ದೆನೇ ಮಾಡ್ಕೊಂಡೆ. ಚಿಕನ್ ಚಾಪ್ಸು ಮತ್ತೆ ಮುದ್ದೆ ಫ್ರೆಂಡ್ಸ್. ಐ ವಿಲ್ ಟೇಸ್ಟ್ ಇಟ್ಟು ಫ್ರೆಂಡ್ಸ್. ಶಿವಾಗೆ ಸಾಂಬಾರು ಕೊಟ್ಟೆ ಜಾಸ್ತಿ ಐತೆ, ಖಾಲಿ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ತಿಂತೈತೆ. ಹೆಂಗೆ ತಪ್ಪಿ ಸೂಪರ್ ಆಗಿದೆ ಅಲ್ಲ, ಚೆನ್ನಾಗೈತೆ ಫ್ರೆಂಡ್ಸ್. ನಿಜವಾಗ್ಲೂ ಚಾಪ್ಸು ಗಟ್ಟಿ ಮಾಡ್ಕೊಂಡ್ರೆ ಚಪಾತಿಗೂ, ಪೂರಿಗೋ, ಪರೋಟಗೋ ಮ್ಯಾಚ್ ಆಗ್ತೈತೆ. ಅದಕ್ಕೆ ನಾನು ತೆಳ್ಳಗೆ ಮಾಡ್ಕೊಂಡೆ ಮುದ್ದೆಗೆ. ನಾಟ್ ಬ್ಯಾಡ್, ಸೂಪರ್ ಐತೆ. ಫಸ್ಟ್ ಟೈಮ್ ಮಾಡಿದ್ರು. ಇವನ್ನ ಎದ್ದು ಓಡಿಸ್ತೈತೆ ಅಂದ್ಬಿಟ್ಟು ಮಸ್ಕ ಹೊಡ್ಕೊಂಡು ಕಾಲ ಹತ್ರ ಮಲಗವನ್ ಫ್ರೆಂಡ್ಸ್. ಬಿಕ್ಕಳಿಗೆ ಬೇರೆ ಸ್ಟಾರ್ಟ್ ಆಗೈತೆ. ಎದ್ದೋಳ ನೋಡೋ, ನೀನು ಟೆಡ್ಡಿ ಬೇರೆ ವೆಯ್ಟ್ ಮಾಡ್ತೈತೆ ನಿನಗೋಸ್ಕರ. ಓಕೆ ಫ್ರೆಂಡ್ಸ್, ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ ನನಗಂತೂ. ಮಲಗಿದ್ರೆ ಸಾಕು ಅಂತ ಅನಿಸ್ತೈತೆ. ರೂಮ್ ಫ್ರೆಶ್ನರ್ ಫ್ರೆಂಡ್ಸ್. ನಾಳೆ ಸಿಗ್ತೀನಿ, ನಾಳೆನೇ ವಿಶ್ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.